ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಓಂ ಶ್ರೀ ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ತತ್ವಮಸಿ ಚಾನಲ್ ಮಾಸ ಭವಿಷ್ಯ ಉಡುಪಿ ನ್ಯೂಮರಾಲಜಿ ಅಂಡ್ ಆಸ್ಟ್ರಾಲಜಿ ವತಿಯಿಂದ ಪ್ರತಿ ತಿಂಗಳು ಮೂಡು ಬರ್ತಾ ಇರತಕ್ಕಂಥ ಈ ಮಾಸ ಭವಿಷ್ಯವನ್ನು ಈ ವರ್ಷದ ಕೊನೆಯ ಎಪಿಸೋಡನ್ನು ನಾವು ಮಾಡ್ತಾ ಇದ್ದೀವಿ. ಇದು ಡಿಸೆಂಬರ್ ಎಪಿಸೋಡ್. ಇದು ಗೋಚಾರ ಫಲ. ಗೋಚಾರ ಫಲ ಅಂದರೆ ಯಾರಿಗೂ ಭವಿಷ್ಯವನ್ನು ಹೇಳ್ತಾ ಇಲ್ಲ. ಗ್ರಹಗಳ ಮೊಮೆಂಟ್ ಮೇಲೆ, ಯಾವ್ಯಾವ ರಾಶಿಗಳಲ್ಲಿ ಗ್ರಹಗಳ ಚಲನೆ ಇದೆ ಅಂತಕ್ಕಂಥ ಆಧಾರದ ಮೇಲೆ ಯಾವ ರಾಶಿ ಮೇಲೆ ಯಾವ ಥರದ ಪ್ರಭಾವ ಬೀರಬಹುದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೀವಿ. ಈಗ ಕ್ವಿಕ್ಕಾಗಿ ಗ್ರಹಗಳು ಯಾವ್ಯಾವ ರಾಶಿಯಲ್ಲಿ ಎಲ್ಲಿದ್ದಾವೆ ಅಂತ ನೋಡ್ಕೊಂಡೋಣ ಬನ್ನಿ. ಮೊದಲನೇದಾಗಿ ಶನಿ ಭಗವಾನರು ಮೀನರಾಶಿಯಲ್ಲಿದ್ದಾರೆ. ನೆಕ್ಸ್ಟ್ ಗುರು ಭಗವಾನರು ಕರ್ಕಾಟಕ ರಾಶಿಯಿಂದ ಮಿಥುನ್ ರಾಶಿಗೆ ಡಿಸೆಂಬರ್ 5ನೇ ತಾರೀಕು ವಕ್ರವಾಗಿ ವಾಪಸ್ ಬಂದಿದ್ದಾರೆ. ಕೇತು ಭಗವಾನರು ಸಿಂಹರಾಶಿಯಲ್ಲಿದ್ದರೆ, ಶುಕ್ರ ಭಗವಾನರು ಮತ್ತು ಬುಧ ಭಗವಾನರು ಇಬ್ಬರೂ ವೃಶ್ಚಿಕ ರಾಶಿಯಲ್ಲಿದ್ದಾರೆ. ಧನುಸು ರಾಶಿಯಲ್ಲಿ ಸೂರ್ಯ ಭಗವಾನರು ಕುಜ ಭಗವಾನರು ಇದ್ದಾರೆ. ವೃಶ್ಚಿಕ ರಾಶಿಯಲ್ಲಿ 7ನೇ ತಾರೀಕು ಬುಧರು ಬಂದರೆ, ಧನುಸು ರಾಶಿಗೆ ಕುಜರು 9ನೇ ತಾರೀಕು, ಸೂರ್ಯ ಭಗವಾನರು 16ನೇ ತಾರೀಕು ಚಲನೆ ಮಾಡಿದ್ದಾರೆ. ನೆಕ್ಸ್ಟ್ ಯಥಾಸ್ಥಿತಿ ರಾಹು ದೇವರು ಕುಂಭರಾಶಿಯಲ್ಲಿ ಮೂಲ ತ್ರಿಕೋನದಲ್ಲಿ ಸಂತುಷ್ಟರಾಗಿದ್ದರೆ, ಶನಿ ಭಗವಾನರು ಮೀನರಾಶಿಯಲ್ಲಿ ಉತ್ತರಾಭಾದ್ರ ನಕ್ಷತ್ರದಲ್ಲಿ ಶನಿ ಭಗವಾನರ ನಕ್ಷತ್ರದಲ್ಲಿದ್ದಾರೆ. ಗುರು ಮಾತ್ರ ಸ್ವಂತ ನಕ್ಷತ್ರವಾಗಿರ್ತಕ್ಕಂಥ ಪುನರ್ವಸು ನಕ್ಷತ್ರದಲ್ಲಿದ್ದಾರೆ. ಕೊನೆಯ ರಾಶಿ ಮೋಕ್ಷ ರಾಶಿ. 2025 ಕೊನೆಯ ಎಪಿಸೋಡ್ ಇದು. ಮೀನ ರಾಶಿ ಡಿಸೆಂಬರ್ ತಿಂಗಳಲ್ಲಿ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ನಿಮಗೆ ಮುಖ್ಯವಾಗಿ ಕೇತು ಭಗವಾನರ ಸಪೋರ್ಟ್ ಚೆನ್ನಾಗಿದೆ. ಕೇತು ಭಗವಾನರು 6ನೇ ಮನೆಯಲ್ಲಿದ್ದಾರೆ ಅಂದರೆ ಉದ್ಯೋಗ ಅವಕಾಶಗಳನ್ನು ಕೊಡ್ತಾರೆ. 6ನೇ ಮನೆ ಅನ್ನ ನೀರು ಪಾನೀಯಗಳನ್ನು ಕೊಡ್ತಕ್ಕಂಥ, ಉದ್ಯೋಗ ಅವಕಾಶಗಳನ್ನು ಕೊಡ್ತಕ್ಕಂಥ ರಾಶಿಯಲ್ಲಿ ಕೇತು ಭಗವಾನರು ಇರೋದರಿಂದ ಅವಕಾಶಗಳಿದೆ ನಿಮಗೆ. ಮತ್ತು ನಿಮಗೆ ಬೇಯಸ್ಥಾನದಲ್ಲಿ ರಾಹು ಭಗವಾನರು ಕೂತ್ಕೊಂಡಿದ್ದಾರೆ, ರಾಶಿಯಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ಮನಸ್ಸು ಚಂಚಲತೆಯನ್ನು ಪಕ್ಕಕ್ಕೆ ಬಿಟ್ಟುಬಿಡಿ, ನೆಗೆಟಿವ್ ಥಿಂಕಿಂಗ್ ಪಕ್ಕಕ್ಕೆ ಬಿಟ್ಬಿಡಿ, ಪಾಸಿಟಿವ್ ಥಿಂಕಿಂಗ್ ಬೆಳೆಸ್ಕೊಳ್ಳಿ. ಪ್ರತಿನಿತ್ಯ ಬೆಳಗ್ಗೆ ಎದ್ದುಬಿಟ್ಟು ನಾನು ಆರೋಗ್ಯವಾಗಿದ್ದೇನೆ, ಸಂತೋಷವಾಗಿದ್ದೇನೆ, ಇವತ್ತು ನಾನು ಮಾಡೋ ಎಲ್ಲ ಕೆಲಸ ಸೂಪರ್ ಸಕ್ಸಸ್, ನಾನು ಇವತ್ತು ಅದ್ಭುತಗಳನ್ನು ಮಾಡಬಲ್ಲೆ, ನನಗೆ ಯಾವುದು ಭಯ ಒತ್ತಡ ಇಲ್ಲ, ನನ್ನ ಮೇಲೆ ಭಗವಂತನ ಕೃಪೆ ಇದೆ, ಈ ಥರ ಬೆಳಗ್ಗೆ ಎದ್ದುಬಿಟ್ಟು ಕೆಲವು ಲೈನ್ಸನ್ನು ಹೇಳ್ಕೊತಾ ಇದ್ದರೆ ಎನರ್ಜಿ ಬರುತ್ತೆ. ಕರ್ಮಸ್ಥಾನದಲ್ಲಿ ಕುಜ ಮತ್ತು ಸೂರ್ಯ ಅಗ್ನಿತತ್ವ ಗ್ರಹಗಳು ಒಟ್ಟಿಗೆ ಇದ್ದಾರೆ. ಸೊ ಅದರಿಂದ ಉದ್ಯೋಗ ಅವಕಾಶಗಳಿಗೆ ಬಯಸ್ತಕ್ಕಂಥವ್ರು, ಎಕ್ಸ್ಪೆಷಲಿ ಫ್ಯಾಕ್ಟ್ರೀಸು, ಕುಜ ಬಂದು ಫ್ಯಾಕ್ಟ್ರೀಸನ್ನು ರೆಪ್ರೆಸೆಂಟ್ ಮಾಡ್ತಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ, ಮಿಷನರೀಸಲ್ಲಿ, ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಇದರಲ್ಲಿ ಪ್ರಯತ್ನ ಮಾಡೋರು ಕೂಡ ಅವಕಾಶಗಳು ಚೆನ್ನಾಗಿರುತ್ತೆ. ಆದರೆ 10ನೇ ಮನೆಯಲ್ಲಿ ಪಾಪಗ್ರಹಗಳಿದ್ದರೆ ಸ್ವಲ್ಪ ಶ್ರಮೆ ಕೊಟ್ಟೇ ನಿಮಗೆ ಜಯವನ್ನು ಕೊಡುತ್ತೆ. 1 ಸರ್ತಿ 2 ಸರ್ತಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಅದಾಗಿಲ್ಲ ಇದಾಗಿಲ್ಲ ಈ ಥರ ಪ್ರಯತ್ನದ ಮೇಲೆ ಪ್ರಯತ್ನ ಮಾಡ್ತಾ ಇದ್ದರೆ ಪ್ರಯತ್ನದಿಂದ ಫಲ. ನಿಮಗೆ ಭಾಗ್ಯಸ್ಥಾನದಲ್ಲಿ ಜಲರಾಶಿಯಲ್ಲಿ ಶುಕ್ರ ಭಗವಾನರು, ಸ್ತ್ರೀಯರ ಮುಖಾಂತರ ಲಾಭ, ಸಂಗಾತಿಯಿಂದ ಅನುಕೂಲ ಆಗ್ತಕ್ಕಂಥದ್ದು, ಮಧುರ ಕ್ಷಣಗಳು ಫ್ಯಾಮಿಲಿಯಲ್ಲಿ. ಭಾಗ್ಯಸ್ಥಾನದಲ್ಲಿ ಬುಧ ಸಪ್ತಮಾಧಿಪತಿ. ಸೊ ಓವರಾಲ್ ಆಗಿ ಫ್ಯಾಮಿಲಿ ವಿಚಾರದಲ್ಲಿ ಚೆನ್ನಾಗಿದೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ. ಅತಿಯಾದ ಭೋಗ ಭಾಗ್ಯಗಳಿಗೆ ಹೋಗಕ್ಕೆ ಹೋಗಬೇಡಿ. ಭಗವಂತನ ಕೊಟ್ಟಿದ್ದನ್ನು ತೃಪ್ತಿಯಿಂದ ಸ್ವೀಕಾರ ಮಾಡಿ. ಬುಧ ಶುಕ್ರರ ಪ್ರಭಾವದಿಂದ ವಿದ್ಯಾಭ್ಯಾಸದಲ್ಲಿ ಹೈಯರ್ ಸ್ಟಡೀಸ್ಗೆ ಅನುಕೂಲ ಇರತಕ್ಕಂಥದ್ದು. ಶುಕ್ರ ಭಗವಾನರಿಂದ ಮುತ್ತು ರತ್ನ ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕಲೆಯಲ್ಲಿರೋರಿಗೆ, ಸಿನಿಮಾ ನಾಟಕ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಈ ಭಾಗಗಳಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಅನುಕೂಲವಾಗಿರ್ತಕ್ಕಂಥ ತಿಂಗಳಿದು ನಿಮಗೆ
ಎಸ್ಪೆಷಲಿ ಮೀನ ರಾಶಿಯವರಿಗೆ. ಓವರ್ ಆಲ್ ಆಗಿ ಚೆನ್ನಾಗಿದೆ. ಪ್ರಯತ್ನದ ಮುಖಾಂತರ ಜಯ ಪಡ್ಕೊಳ್ಳಿ. ದುಡ್ಡು ಕಾಟ್ ಬಗ್ಗೆ ಕೇರ್ಫುಲ್ ಆಗಿಡಿ. ನಿಮಗೆ ವ್ಯಯಸ್ಥಾನದಲ್ಲಿ ರಾಹು ಇದ್ದಾರೆ ಅಂದರೆ ಟೆಂಪ್ಟ್ ಮಾಡಿಬಿಡ್ತಾರೆ. ನಿಮ್ಗೆ 15% ಇಂಟ್ರೆಸ್ಟ್ ಕೊಡ್ತೀನಿ ಅಂತ ಬರ್ತಾನೆ ಒಬ್ಬನು. ಸರ್ ನೀವು 10 ಲಕ್ಷ ಕೊಡಿ, 2 ಲಕ್ಷ ಸೇರಿಸ್ಕೊಟ್ಬಿಡ್ತೀನಿ, 15 ದಿವಸದಲ್ಲಿ ಕೊಡ್ತೀನಿ ಅಂತ ಬರ್ತಾನೆ. ಟೆಂಪ್ಟ್ ಆಗಿಬಿಡ್ತೀವಿ. ಮೊದಲೇ ಚಂಚಲ ಚಿತ್ರ ನೀವು. ಸ್ವಲ್ಪ ಹೇಳೋ ಅಷ್ಟರಲ್ಲಿ ನೀವು ಎಕ್ಸೈಟ್ ಆಗಿಬಿಡ್ತೀವಿ. ಕೇರ್ಫುಲ್ ಆಗಿರಿ. ಯಾಕೆಂದರೆ ಧನಸ್ಥಾನದಲ್ಲಿ ಶನಿ ಭಗವಾನರು ಕೂತ್ಕೊಂಡಿದ್ದಾರೆ. ನಿಮ್ಮ ಪೂರ್ವಜನ್ಮದ ಕರ್ಮ ಫಲದಂತೆ ನಿಮ್ಮ ದುಡ್ಡು ಹೋಗೋ ಥರ ಮಾಡ್ತಾರೆ. ಮನೆಯಲ್ಲಿ ದುಡ್ಡು ಕಾಸು ಜ್ಯುವೆಲರೀಸ್ ಇಂಥದನ್ನು ಲಾಕರಲ್ಲಿ ಇಟ್ಕೊಡಿ. ಈ ಥರ ವ್ಯಯಸ್ಥಾನದಲ್ಲಿ ಪಾಪಗ್ರಹಗಳಿರುವಾಗ ಧನಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿ ಪೇಪರ್ಸು, ಇಂಪಾರ್ಟೆಂಟ್ ದಾಖಲಾತಿಗಳನ್ನು ಸೇಫ್ ಗಾರ್ಡ್ ಮಾಡಿ ಇಟ್ಕೊಳ್ಳಿ. ನೀವೇನಾದರೂ ಖಾತೆ ಮಾಡಿಲ್ಲ ಅಂದರೆ, ಏನಾದರೂ ಪೆಂಡಿಂಗ್ ಇದೆ ಅಂದರೆ ಅದನ್ನು ಮಾಡ್ಕೊಳ್ಳಿ. ನಿಮ್ಮ ತಾತನ ಆಸ್ತಿ ನಿಮ್ಮ ಹೆಸರಿಗೆ ಬಂದಿಲ್ಲ ಅಂದರೆ ಲೇಟ್ ಮಾಡಬೇಡಿ, ನಿಮ್ಮ ಹೆಸರಿಗೆ ಮಾಡ್ಕೊಂಬೇಡಿ. ಯಾರೋ ಹಳ್ಳಿಗಳಿಂದ ಬಂದಿರ್ತಾರೆ, ಇಲ್ಲಿ ತಾತ ಮುತ್ತಾತರ ಆಸ್ತಿ ಇನ್ನೊಬ್ರು ಕಬಳಿಸ್ಬಿಟ್ಟಿರ್ತಾರೆ. ಸೊ ನಿಮ್ಮ ಆಸ್ತಿಯನ್ನು ನೀವು ಭದ್ರಪಡಿಸ್ಕೊಂಡು ಸೇಫ್ ಗಾರ್ಡ್ ಮಾಡಿಕೊಳ್ಳಿ. ಇಲ್ಲ ಅಂದರೆ ಇವತ್ತು ನೀವು ಅವಕಾಶಗಳನ್ನು ಕಳ್ಕೊಂಡಿದ್ರೆ ಮುಂದೆ ಅದನ್ನು ನೋವು ನೀವು ಪಡಬೇಕಾಗತ್ತೆ. ಎಕ್ಸಲೆಂಟ್ ಆಗಿದೆ, ಪ್ರಯತ್ನದ ಮುಖಾಂತರ ಪಡ್ಕೊಳ್ಳಿ. ಟೆನ್ಷನ್ನೂ ಇದೆ, ಮಿಕ್ಸಡ್ ರಿಸಲ್ಟ್ಸ್. ಮೆಡಿಟೇಷನ್ ಮಾಡಿ. ನಿಮ್ಗೆ ಒಳ್ಳೆ ಮೆಡಿಸಿನ್ ಅಂದರೆ ಮೆಡಿಟೇಷನ್. ಸುಪ್ರಭಾತಂ ಕೇಳಿ, ಮನಸ್ಸು ಉಲ್ಲಾಸವಾಗಿರುತ್ತೆ, ಪ್ರಶಾಂತವಾಗಿ ಆಲೋಚನೆ ಮಾಡ್ತೀರಿ. ಥ್ಯಾಂಕ್ ಯು. ಈಗ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಕ್ಕೆ ಮೊದಲು ನಾವು ಕೆಲವು ಟಿಪ್ಸನ್ನು ತಿಳ್ಕೊಂಡು ಯಥಾಸ್ಥಿತಿಯಾಗಿ ಪ್ರತಿ ಎಪಿಸೋಡ್ನಂತೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಇವತ್ತಿನ ಸಬ್ಜೆಕ್ಟು ಸಂತಾನ ಭಾಗ್ಯ. ಸಾಕಷ್ಟು ಜನ ಫೋನ್ ಮಾಡ್ತಾ ಇರ್ತಾರೆ, ನವದಂಪತಿಗಳು. ಸರ್ ನಮಗೆ ಮದುವೆ ಆಗಿ 5 ವರ್ಷ ಆಗಿದೆ, 10 ವರ್ಷ ಆಗಿದೆ, ಮಕ್ಕಳಾಗಿಲ್ಲ, ಏನಾದರೂ ಪರಿಷ್ಕಾರ ಕೊಡಿ. ನಾವೆಲ್ಲ ದೇವಸ್ಥಾನ ಹೋಗಿ ಆಯಿತು, ಡಾಕ್ಟ್ರ್ ಕನ್ಸಲ್ಟ್ ಮಾಡಾಯಿತು, ಏನೂ ತೊಂದರೆ ಇಲ್ಲ ಅಂತಾರೆ, ಏನೋ ಒಂದು ದೋಷ ಇದೆ ಅಂತ ಹೇಳ್ತಾರೆ, ನಮಗೇನಾದರೂ ಪರಿಷ್ಕಾರ ಕೊಡಿ. ನಾನೊಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರತಕ್ಕಂಥ ವಿಚಾರಗಳು ನಾನು ಕೆಲವು ಬುಕ್ಸಿಂದ ಮತ್ತು ಗೂಗಲ್ ಇನ್ಫಾರ್ಮೇಷನಿಂದ ತೊಗೊಂಡು ನಿಮಗೆ ನಾನು ಕೊಡ್ತಾ ಇದ್ದೀನಿ. ನಿಮಗೂ ಏನಾದರೂ ಇದು ಅಡಿಷ್ನಲ್ ಆಗಿ ಕೆಲವು ಸಂತಾನ ಭಾಗ್ಯಕ್ಕಾಗಿ ಸ್ತೋತ್ರ ಮಂತ್ರ ಗೊತ್ತಿದ್ರೆ ಅದನ್ನು ನೀವು ಅಳವಡಿಸ್ಕೊಳ್ಳಿ. ಮುಖ್ಯವಾಗಿ ಸಂತಾನ ಡಿಲೇ ಆಗಬೇಕಂದ್ರೆ ಜಾತಕದಲ್ಲಿ ಸಂತಾನ ರಾಶಿ ಅಂದರೆ 5ನೇ ಮನೆ ಪಾಪಗ್ರಹಗಳ ಸಂಪರ್ಕದಲ್ಲಿರಬೇಕು. ಸಂತಾನ ರಾಶಿ ಅಧಿಪತಿ ಏನಾದರೂ ನೀಚ ಭಾವದಲ್ಲಿದ್ದು, ಪಾಪಗ್ರಹಗಳ ಸಂಪರ್ಕದಲ್ಲಿದ್ದು, ಅಥವಾ ಸಂತಾನ ರಾಶಿಯ ಅಧಿಪತಿಯ ನಕ್ಷತ್ರದಲ್ಲಿ ನೀಚ ಗ್ರಹರಿದ್ದರೆ, ಸಂತಾನ ಭಾವಾಧಿಪತಿ ಪಾಪಗ್ರಹಗಳ ಸಂಪರ್ಕದಲ್ಲಿದ್ದರೆ, ಸಂತಾನ ರಾಶಿ ಕೇತು ಕುಜ ಶನಿ ಕೇತು ಕುಜ ಶನಿ ಕೇತು ಈ ಥರ ಆ ಗ್ರಹಗಳ ಮಧ್ಯೆ ಇದ್ದರೆ, ಪಾಪಕರ್ತರಿ ಯೋಗ ಇದ್ದರೆ, ವಂಶದಲ್ಲಿ 2 ಮದುವೆ ಆಗಿದ್ದು ಸರ್ಪದೋಷ ಇದ್ದರೆ, ಸ್ತ್ರೀ ಶಾಪ ಇದ್ದರೂ ಕೂಡ ಸಂತಾನ ಡಿಲೇ ಆಗುತ್ತೆ. ಒಂದು ವೇಳೆ ನಿಮ್ಮ ಮದುವೆ 5ನೇ ತಾರೀಕು 7ನೇ ತಾರೀಕು 4 8ನೇ ಸಂಖ್ಯೆಗಳಲ್ಲಿ ಆಗಿದ್ದರೂ ಕೂಡ ಸಂತಾನ ಡಿಲೇ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾದರೆ ಇದಕ್ಕೆ ಏನು ಪರಿಷ್ಕಾರಗಳು ಮಾಡಬೇಕು? ವೈಜ್ಞಾನಿಕವಾಗಿ ನಾವು ಯಾವ ಥರ ಒಂದು ಮೆಜರ್ಮೆಂಟ್ಸ್ನ ತಗೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಸಂತಾನ ಆಗಲಿಕ್ಕೆ ನಾನು ಕೆಲವು ಟಿಪ್ಸನ್ನು ಹೇಳ್ತೇನೆ. 5, 14, 23 ಈ ತಾರೀಖುಗಳಲ್ಲಿ ಪ್ರಯತ್ನ ಮಾಡಿ. ಅದೇ ರೀತಿ ಆರಿದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಬುಧವಾರ, ಮಿಥುನ ಲಗ್ನ. ಒಂದು ವೇಳೆ ಈ ದಿನಗಳು ಏನಾದರೂ 5ನೇ ತಾರೀಕು 14, 23 ಬಂದರೆ, ಈ ವಾರಗಳ ಕಾಂಬಿನೇಷನ್ ಬಂದಾಗ ಪಾಸಿಬಿಲಿಟಿ ಜಾಸ್ತಿ ಆಗಿರುತ್ತೆ. ಮತ್ತು ವೈಜ್ಞಾನಿಕವಾಗಿ ಸೈಕಲ್ ಸ್ಟಾರ್ಟ್ ಆದಮೇಲೆ 14ನೇ ದಿನಕ್ಕೆ ಓವ್ಯುಲೇಷನ್ ಆಗುತ್ತೆ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಕೆಲವರಿಗೆ ಸೈಕಲ್ಲು 28 ದಿನ ಇರುತ್ತೆ, 30 ದಿನ ಇರುತ್ತೆ, 32 ದಿನ ಇರುತ್ತೆ. ಈ ಥರ ವೇರಿಯೇಷನ್ಸ್ ಇರೋದರಿಂದ ನೀವು 14ನೇ ತಾರೀಕನ್ನು ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಇದಕ್ಕೆ 2 ದಿನ ಹಿಂದು 2 ದಿನ ಮುಂದು ಪ್ರಯತ್ನಗಳನ್ನು ಮಾಡಿ.
ಇನ್ನೂ ಒಂದು ದಿವಸ ಬೇಕಂದರೆ ಸೇರಿಸ್ಕೊಳ್ಳಿ, 3 ದಿವಸ ಮುಂದು 3 ದಿವಸ ಹಿಂದು. ಈ ದಿನಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಈ ದಿನಗಳು ನಾನು ಕೊಟ್ಟಿರ್ತಕ್ಕಂಥ ನಕ್ಷತ್ರಗಳು ಇಲ್ಲ 5, 14, 23 ಬುಧವಾರ ಈ ದಿನಗಳು ಬಂದಾಗ ಪ್ರಯತ್ನ ಮಾಡಬೇಕು. ಸಂತಾನಕ್ಕೆ ಪ್ರಬಲವಾಗಿ ಸಂಜೆ 5ರಿಂದ 7 ಗಂಟೆವರೆಗೂ, ಬೆಳಗಿನ ಜಾವ 4ರಿಂದ 6 ಗಂಟೆವರೆಗೂ ಪ್ರಶಸ್ತವಾದಂಥ ಕಾಲ. ಆವಾಗ ಮೇಲ್ ಆ್ಯಂಡ್ ಫೀಮೇಲ್ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಅದರಿಂದ ಆ ಸಂದರ್ಭದಲ್ಲಿ ಪ್ರಯತ್ನ ಮಾಡೋದರಿಂದ ಸಂತಾನ ಆಗೋದಕ್ಕೆ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಆದರೆ ಪುರಾಣ ಗ್ರಂಥಗಳು ಸೂರ್ಯಾಸ್ತ ಟೈಮಲ್ಲಿ ಬೆಳಗಿನ ಜಾವದಲ್ಲಿ ಗಂಡ ಹೆಂಡತಿ ಸೇರಬಾರ್ದು ಅಂತ ಹೇಳ್ತಾರೆ. ಆದರೆ ಸಂತಾನದ ಪರ್ಪಸ್ ಆಗಿ ನೀವು ಇದನ್ನು ಫಾಲೋ ಮಾಡಬೇಕು. ಮತ್ತು ಎಷ್ಟೋ ಜನ ನವದಂಪತಿಗಳು ಆಹಾರ ಪದಾರ್ಥಗಳ ಮತ್ತು ಅವರ ಹ್ಯಾಬಿಟ್ಸು ಸರಿ ಇಲ್ಲದಿರೋದ್ರಿಂದ ಕೂಡ ಸಂತಾನ ಡಿಲೇ ಆಗುತ್ತೆ. ಇಲ್ಲ ಗಂಡ ಹೆಂಡತಿ ಬೇರೆ ಬೇರೆ ಶಿಫ್ಟ್ಗಳಲ್ಲಿ ಕೆಲಸ ಮಾಡುವಾಗ ಅಥವಾ ವೈಜ್ಞಾನಿಕವಾಗಿ ಕೆಲವು ವಿಚಾರಗಳನ್ನು ಫಾಲೋ ಮಾಡದೇ ಇರುವಾಗ, ಆಹಾರ ನಿಯಮಗಳನ್ನು ಪಾಲನೆ ಮಾಡದೇ ಇರುವಾಗಲೂ ಕೂಡ ಸಂತಾನ ಡಿಲೇ ಆಗ್ತಾ ಇರುತ್ತೆ. ಭಗವಂತ ಅಂತಕ್ಕಂಥವನು ಸಂತಾನದ ಒಂದು ಫಲವನ್ನು ಎಲ್ಲ ಪ್ರಾಣಿಗಳಿಗೆ ಕೊಟ್ಟಂಗೆ ಮನುಷ್ಯನಿಗೆ ಕೂಡ ಕೊಟ್ಟಿದ್ದಾನೆ. ಬೇರೆ ಯಾವುದೇ ಪ್ರಾಣಿಗಳು ಟ್ರೀಟ್ಮೆಂಟ್ ಇಲ್ಲದೇ ಮಕ್ಕಳು ಮಾಡ್ಕೊಳ್ತಾ ಇರುವಾಗ ಮನುಷ್ಯರಿಗೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಮ್ಮಲ್ಲಿ ಏನೋ ಕೆಲವು ಲೋಪದೋಷಗಳನ್ನು ನಾವು ಇಟ್ಕೊಂಡಿದ್ದೀವಿ. ಆಹಾರ ನಿಯಮಗಳು ಸರಿಯಾಗಿಲ್ಲದೆ ಇರೋದು, ದೇಹಕ್ಕೆ ಸರಿಯಾಗಿರ್ತಕ್ಕಂಥ ವಿಶ್ರಾಂತಿ ಇಲ್ಲದೆ ಇರೋದು, ವ್ಯಾಯಾಮ, ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನು ಮರ್ತೋಗಿದ್ದೀವಿ. ಮತ್ತು ಸಿಂಪಲ್ ಆಹಾರ ಪದಾರ್ಥಗಳನ್ನು ಕೂಡ ಫಾಲೋ ಮಾಡಬೇಕು. ರಾತ್ರಿ ಕೆಲವು ನಮ್ಮ ಮನೆಯಲ್ಲಿ ಅವೈಲಬಿಲಿಟಿ ಇರ್ತಕ್ಕಂಥ ಬಾದಾಮು, ಶೇಂಗಾ, ಕಡಲೆ, ಈ ಥರ ಒಂದು 3-4 ಡ್ರೈ ಫ್ರೂಟ್ಸು ಮತ್ತು ಧಾನ್ಯಗಳನ್ನು ನೆನೆಸಿಟ್ಬಿಟ್ಟು ಗಂಡ ಹೆಂಡತಿ ಸಮಭಾಗವಾಗಿ ತಿಂತಾ ಬಂದು ಇದನ್ನು ಫಾಲೋ ಮಾಡೋದ್ರಿಂದ ಹೈ ಚಾನ್ಸಸ್ ಇರುತ್ತೆ. ಮತ್ತು ಸಂತಾನ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಅಂತ ಒಂದಿದೆ ಮೈಸೂರು ಹತ್ರ, ನಂಜನಗೂಡಿದೆ. ನಂಜನಗೂಡು ಹತ್ರದಲ್ಲಿ ಸಂತಾನ ವೇಣುಗೋಪಾಲ ಸ್ವಾಮಿ, ಎಮ್ಮರಗಾಲ ಅಂತಕ್ಕಂಥ ವಿಲೇಜಲ್ಲಿ ಸ್ವಾಮಿ ಕಾಲಲ್ಲಿ ಸಂತಾನದ ಚಕ್ರ ಇದೆ. ದಂಪತಿಗಳು ಅಲ್ಲಿ ಹೋಗಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಂತಾನ ವೇಣುಗೋಪಾಲ ಸ್ವಾಮಿ ಮಂತ್ರವನ್ನು ಒಂದು 10 ನಿಮಿಷ ಅಥವಾ 108, 1008 ಜಪ ಮಾಡಿ ಬಂದರೆ ಸಂತಾನದ ಭಾಗ್ಯಕ್ಕೆ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಈ ಮಂತ್ರ ಈ ಥರ ಇರುತ್ತೆ: ಓಂ ಕೃಂ ಕೃಷ್ಣಾಯ ಬ್ರಾಹ್ಮಣ್ಯ ದೇವಾಯ ನಮಃ. ಓಂ ಕೃಂ ಕೃಷ್ಣಾಯ ಬ್ರಹ್ಮಣ್ಯ ದೇವಾಯ ನಮಃ. ದಿನಕ್ಕೆ 10 ನಿಮಿಷ ಗಂಡ ಹೆಂಡತಿ ಓದ್ಕೋಬೇಕು. ಆದರೆ ಸೈಕಲ್ ಸ್ಟಾರ್ಟ್ ಆದಮೇಲೆ ಒಂದು 4-5 ದಿವಸ ಗಂಡ ಹೆಂಡತಿ ಇಬ್ಬರು ಓದ್ಕೊಳ್ದೇ ಇರ್ತಕ್ಕಂಥದ್ದು ಒಳ್ಳೆಯದು. ಭಗವಂತನ ಮೇಲೆ ಭಾರ ಹಾಕಿ ಕೆಲವು ಪ್ರಯತ್ನಗಳನ್ನು ಮಾಡಿ, ಇನ್ನೂ ಕೆಲವು ವಿಚಾರಗಳು ನಾವು ಪಬ್ಲಿಕ್ಕಿಗೆ ಹೇಳೋಕ್ಕಾಗದೇ ಇರತಕ್ಕಂಥದ್ದು ಸಂದರ್ಶನ ವೇಳೆಯಲ್ಲಿ ನಾವು ಕೆಲವು ಟಿಪ್ಸನ್ನು ಹೇಳ್ತಾ ಇರ್ತೀವಿ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಸಂತಾನ ಭಾಗ್ಯಕ್ಕೆ ಸಾಕಷ್ಟು ಅವಕಾಶಗಳಿರುತ್ತೆ. ನೈಸರ್ಗಿಕವಾಗಿ ನಾವು ಒಂದು ನಿಯಮಿತವಾಗಿ ಪ್ರಯತ್ನ ಮಾಡೋದರಿಂದ ಈ 14ಕ್ಕೆ 3 ದಿನ ಆ ಕಡೆ ಈ ಕಡೆ 12, 13, 14, 15, 16, 17 ಪ್ರಬಲವಾಗಿ ಈ ದಿನಗಳಲ್ಲಿ ಪ್ರಯತ್ನ ಮಾಡೋದರಿಂದ ನಾನು ಹೇಳಿರ್ತಕ್ಕಂಥ ಈವ್ನಿಂಗ್ ಟೈಮು ಮತ್ತು ಬೆಳಗಿನ ಜಾವ ಈ 2 ಟೈಮಲ್ಲಿ ಎಕ್ಸ್ಪೆಷಲಿ ಈ ತಾರೀಖುಗಳು, ಈ ನಕ್ಷತ್ರಗಳು ಕಾಂಬಿನೇಷನ್ ಬಂದಾಗ ಚಾನ್ಸಸ್ ತುಂಬ ಇರುತ್ತೆ. ಸಾಕಷ್ಟು ಜನಕ್ಕೆ ಇದು ನಾವು ಪ್ರಯೋಗವನ್ನು ಮಾಡಿದ್ದೀವಿ. ನಿಮಗೂ ಕೂಡ ಈ ಪ್ರಯೋಗ ನೀವು ಮಾಡಿ ನಿಮ್ಗೆ ಸಕ್ಸಸ್ ಆಗಿದರೆ ನಮಗೆ ತುಂಬ ಮಹದಾನ ಆಗತ್ತೆ. ಎಲ್ಲವೂ ಭಗವಂತನ ಕೃಪೆ. ಸೃಷ್ಟಿಯಲ್ಲಿ ಭಗವಂತನ ಧರ್ಮ ಅನ್ನೋದು ಎಲ್ಲ ಪ್ರಾಣಿಗಳ ಪರವಾಗಿ ಸಮಾನವಾಗಿದೆ. ನಮ್ಮ ಎದುರುಗಡೆ ಇರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಹಜವಾಗಿ ಮಕ್ಕಳಾಗುವಾಗ ಮನುಷ್ಯರಿಗೂ ಕೂಡ ಆಗತ್ತೆ. ಆದರೆ ನಾವು ನಿಯಮಿತವಾದಂಥ ವ್ಯಾಯಾಮ, ಆಹಾರ ನಿಯಮಗಳು ಇದನ್ನೆಲ್ಲ ಪಾಲನೆ ಮಾಡಿದರೆ ಶ್ರೀಕೃಷ್ಣನ ಕೃಪೆಯಿಂದ ಎಲ್ಲರಿಗೂ ಸಂತಾನ ಭಾಗ್ಯ ಸಿಕ್ಕು ಸುಖ ಸಂತೋಷದಿಂದ ಸಂಸಾರವನ್ನು ಮಾಡ್ತೀರಿ ಅಂತ ಹೇಳಿದ ಕಾರ್ಯಕ್ರಮವನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.